1700 ಪರ್ ಡೇ. ಗುರುವಾಯೂರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವಾಗ 6:45 ಆಗಿದೆ. ದೇವಸ್ಥಾನ 3 ಗಂಟೆಗೆ ಓಪನ್ ಅಂತೆ. ಸೊ ನಾವು ರೆಡಿಯಾಗಿ ಬೇಗ ಹೋಗೋಣ ಅಂತ ಹೊರಟಿದ್ದೀವಿ. ನೋಡೋಣ ದೇವಸ್ಥಾನ. ನಾನು ಯಾವತ್ತೂ ನೋಡಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇರೋದು. ತುಂಬ ರಶ್ ಇರುತ್ತಂತೆ ಇವಾಗ. ಇದು ಅಯ್ಯಪ್ಪ ಸ್ವಾಮಿ ಅವ್ರದ್ದು ಎಲ್ಲ ಅವರೆಲ್ಲ ತುಂಬ ಈ ದೇವಸ್ಥಾನಕ್ಕೆ ಬರೋರು ಇದ್ದಾರೆ ಅಂದ್ಬಿಟ್ಟು ರಶ್ ಇರುತ್ತಂತೆ. ಈ ಮಂತ್ ಎಲ್ಲ ರಶ್ಶೇ ಇರುತ್ತಂತೆ. ಸೊ ಎಲ್ಲರೂ ರಶ್ ಇರುತ್ತೆ ಅಂತ ಇದ್ದಾರೆ. ನೋಡೋಣ ಎಷ್ಟು ರಶ್ ಇರುತ್ತೆ. ನಮಗೆ ದರ್ಶನ ಚೆನ್ನಾಗಿ ಕೊಟ್ಟರೆ ಆಯಿತು. ದೇವರು ಕೃಷ್ಣ, ಗುರುವಾಯೂರು ಅಂದರೆ ಶ್ರೀ ಕೃಷ್ಣನ ದೇವಸ್ಥಾನ. ಸೊ ಬನ್ನಿ ಗುರುವಾಯೂರು ಕೃಷ್ಣ ದೇವಸ್ಥಾನ ನೋಡೋಣ. ಮಲ್ಲಿಗೆ ಮಗು ನೋಡಿ, 40 ರೂಪಾಯಿ ಇದೆ. ಒಂದು ಮೊಳ 40 ರೂಪಾಯಿ. ದೂರ ದೂರ ಕಟ್ಟಿದ್ದಾರೆ ನೋಡಿ. ಎಂಟ್ರೆನ್ಸ್ ನೋಡಿ, ದೇವಸ್ಥಾನದ ಎಂಟ್ರೆನ್ಸ್. ದೇವಸ್ಥಾನ ಇದೇನು ಕ್ಯೂ ಇದೆ ಗೊತ್ತಿಲ್ಲ. ಕ್ಯೂ ಭಗವಂತ, ಕ್ಯೂ ಇಷ್ಟು ದೊಡ್ಡ ಕ್ಯೂ ಇದೆ. ಕ್ಯೂ. ಗುರುವಾಯೂರು ದೇವಸ್ಥಾನಕ್ಕೆ 7 ಗಂಟೆಗೆ ಬಂದಿದ್ದು. ನಮಗೆ ದರ್ಶನ ಆಗಿದ್ದು 12 ಗಂಟೆಗೆ. 5 hours 6 hours ನೀವು ಕಾದು ಆಮೇಲೆ ದರ್ಶನ ಆಗೋದು. ತುಂಬ ಕ್ಯೂ ಇತ್ತು. ಆಮೇಲೆ ಕ್ಯೂ ಕಡಿಮೆ ಇದ್ದರೂ ಕೂಡ ಅಲ್ಲಿ ಬಿಡ್ತಾ ಇದ್ದಿದ್ದು ಒಂದು 200 ಮೆಂಬರ್ಸಿಗೆ ಫಸ್ಟ್ ಬಿಟ್ಬಿಟ್ಟು ಫುಲ್ ಲಾಕ್ ಮಾಡಿಬಿಡ್ತಾರೆ. ಮತ್ತು ಅವ್ರು ಪೂರ್ತಿ ದರ್ಶನ ಆಗಿ ಅವ್ರು ಹೊರಗಡೆ ಬಂದ ಮೇಲೆ ಮತ್ತೆ 200 ಮೆಂಬರ್ಸಿಗೆ ಬಿಡ್ತಾರೆ. ಹೀಗಾಗಿ ನಮಗೆ 5 hours ಕಾದು ಆಮೇಲೆ ಶ್ರೀಕೃಷ್ಣನ ದರ್ಶನ ಆಯಿತು. ದರ್ಶನದಲ್ಲಿ ಕೃಷ್ಣನಿಗೆ ಸಣ್ಣ, ತುಂಬ ದೊಡ್ಡದು ಇದು ಅಲ್ಲ, ವಿಗ್ರಹ ಅಲ್ಲ, ಸಣ್ಣದಾಗಿ ಇದೆ. ಆಮೇಲೆ ಬರೀ ದೀಪಗಳಿಂದ ಅಲಂಕಾರ ಮಾಡಿರ್ತಾರೆ. ಒಳಗಡೆ ಯಾವುದೇ ಬಲ್ಪ್ ಆಗಲಿ ಅದೆಲ್ಲ ಏನಿಲ್ಲ, ಟ್ಯೂಬ್ಲೈಟ್ ಲೈಟ್ ಏನಿಲ್ಲ. ಬರೀ ದೀಪದ ಬೆಳಕಿಂದನೇ ನೀವು ದೇವ್ರನ್ನ ನೋಡಬೇಕು. ಹಾಗಿದೆ, ದೀಪದ ಬೆಳಕಿಂದನೇ ದೇವ್ರನ್ನ ನೋಡಬೇಕು. ದೇವರು 1 ಅಡಿಯಷ್ಟು ದೊಡ್ಡದಾಗಿದೆ ಅಷ್ಟೇ. 1 ಅಡಿ ಅಷ್ಟೇ ರೀ, 2 ಅಡಿ 1.5 ಅಡಿ ಅಷ್ಟೇ ಇರೋದು ದೇವರು. ಆಮೇಲೆ ನಾವು ನೋಡಿದ್ದು ಏನು ಅಲಂಕಾರ ಏನೂ ಇರಲಿಲ್ಲ, ಬರೀ ಮೂಲ ದೇವರಿದ್ದರು. ಆಮೇಲೆ ಅದಕ್ಕೊಂದು ಹಾರ ಹಾಕಿದ್ರು ಕೃಷ್ಣನಿಗೆ. ತುಂಬ ಭಕ್ತಿ ಇರುವಂಥ ದೇವರು ಗುರುವಾಯೂರು ಅಂತ ದರ್ಶನ ಪಡ್ಕೊಂಡು ಇವಾಗ ಹೊರಗಡೆ ಬರ್ತಾಯಿದ್ದೀವಿ. ಊಟನೂ ಇತ್ತು ಅಲ್ಲೇ. ಬಂದಿರೋ ಭಕ್ತಾದಿಗಳಿಗೂ ಊಟ ಇರುತ್ತೆ. ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಬರ್ತಾಯಿದ್ದೀವಿ. ಊಟದಲ್ಲಿ 2 ಪಲ್ಯ ಇತ್ತು, ಉಪ್ಪಿನಕಾಯಿ ಇತ್ತು, ಆಮೇಲೆ ಮಜ್ಜಿಗೆ ಹುಳಿ ಇತ್ತು, ರಸಮ್ ಇತ್ತು. ಇಷ್ಟಿತ್ತು. ಒಂಥರ ಅನ್ನ ಇಲ್ಲಿ ಒಂಥರ ಬೇರೆ ಥರ ಅನ್ನ, ಸ್ಪೆಷಲ್. ಒಂದು ಸ್ವಲ್ಪ ಸಣ್ಣ ಇರುತ್ತೆ, ದಪ್ಪ ಇರುತ್ತೆ ಅನ್ನ. ಟೇಸ್ಟಾಗಂತೂ ಇತ್ತು. ನಮಗೂ ಬೆಳಗ್ಗೆಯಿಂದ ಹೊಟ್ಟೆ ಹಸಿವಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಪ್ರಸಾದ ಎಲ್ಲ ತೊಗೊಂಡು ಹೊರಟಿದ್ವಿ. ಶ್ರೀ ಗುರುವಾಯೂರು ದೇವರಿಗೆ ನಮಸ್ಕಾರವನ್ನು ಹೇಳಿ ಹೊರಟಿದ್ವಿ. ಆಶೀರ್ವಾದನ ಪಡ್ಕೊಂಡು ಹೋಗ್ತಾಯಿದ್ವಿ. ಥ್ಯಾಂಕ್ ಯು. Return to Bangalore. Return to Bangalore.
ಅವ್ರು ಬಿಟ್ರೆ ಬಂಡೀಪುರ ಫಾರೆಸ್ಟ್ನ ಪಾಸ್ ಮಾಡ್ತೀವಿ, ಇಲ್ಲಾಂದ್ರೆ ಗುಡ್ಲೂರಲ್ಲಿ ಹಾಲ್ಟ್. मेरे तरफ स्लिप हो रहा था। बैठे हैं वो बाइक मिला बाइक अला आचे इधर ಮೇಲೆ ನಮಗೆ ಈಗ ಮಾನ್ಸಸ್ಗೆ ಕಾಂಕೊಂಡ್ರತಿ ಮಾನ್ಸಸ್ ಅಂಕೋಣ ಗಾಡಿ ಒಬ್ರ ಇನ್ನು ಕೋಶ್ करता मोबाइल अंदर दसलास काम ದರ್ತಲಿ. Slow down, stay in your vehicle, give the elephant plenty of space and do not make any sudden movements or loud noises. Let the elephant move off the road before continuing to drive. Steady pace. Never try to get closer to the elephant by driving off the road or leaving your vehicle. ದೂರನೇ ಉಳಿಬೇಕು, ಸ್ಲೋ ಮಾಡಬೇಕು, ಶಬ್ದ ಮಾಡಬಾರ್ದು. ವೆಹಿಕಲ್ ಹತ್ರ ಉತ್ತರ ಮೇನ ಬೇಕಾ ಓಡಿಸೋ. गाड़ी हमारे डायरेक्शन आ गया था। अच्छा एक ही गाड़ी में तो काफी ಮುಂದೆ ನೋಡಿ ಈ ಕಡೆಯಿಂದ ಹೋಗೋದು. मेरे को वीडियो पकड़ना देख मां ब्रेक नहीं पकड़ता ಒಂದು ಲೈಟು ಇಲ್ಲ. ಭಯಾನಕವಾಗಿರುವಂಥ ಘಾಟ್ ಸೆಕ್ಷನಲ್ಲಿ ಬಂದಿದ್ದೀವಿ. 9 ಗಂಟೆಗೆ ಚೆಕ್ ಪೋಸ್ಟಿಗೆ ಹೋಗಬೇಕು, ಇಲ್ಲ ಅಂದರೆ ಗುಡ್ಲೂರಲ್ಲಿ ರೂಮ್ ಮಾಡ್ಕೊಂಡು ಹಾಲ್ಟ್ ಇರಬೇಕಾಗುತ್ತೆ ಈ ನೈಟು. ನಮ್ಮ ಗಾಡಿ ಒಂದೇ ಈ ಡೈರೆಕ್ಷನಲ್ಲಿ ಹೋಗ್ತಾ ಇರೋದಿನ, ಎಲ್ಲ ರಿಟರ್ನ್ ಹೋಗ್ತಾ ಇರೋ ಗಾಡಿನೇ. ಏನು ಮಾಡೋದು, ಎಷ್ಟು ಕತ್ಲಿದೆ ಇಲ್ಲಿವರೆಗೂ ಇಲ್ಲೂ ಗಾಡ್ ಸೆಕ್ಷನಲ್ಲಿ ಹೋಗ್ತಾ ಇದ್ದೀವಿ. ಈ ಕಡೆ ಆ ಕಡೆ ಎಲ್ಲ ಕತ್ಲು. ಎಲಿಫೆಂಟ್ ಕ್ರಾಸಿಂಗ್ ಏರಿಯಾ ಅಂತ ಬೇರೆ ಹಾಕ್ಬಿಟ್ಟಿದ್ದಾರೆ. ಊರು ಸಿಕ್ಕಿದೆ. ತಮಿಳ್ನಾಡಿನಲ್ಲಿ ಫಾರೆಸ್ಟ್ ಏರಿಯಾ ಆದಮೇಲೆ ಒಂದು ಊರು. ನಾನು ನೋಡಿ ಸರಿ ಇದೆ ನಂಗೆ ಅದು ಗಾಡಿ ಹೋಗಿದ್ದು. ನೋಡಿ ಒಂದು ಗಾಡಿ ಸಿಕ್ಕಿದೆ ನಮ್ಮ ರೂಟಲ್ಲಿ. ಇವಾಗ ಒಂದು ಕಾರ್ ಹೋಗ್ತಾ ಇದೆ. ಗುಡ್ಲೂರವ್ರಿಗೂ ಹೋಗ್ಬೋದೇನೋ. ಗುಡ್ಲೂರವ್ರಿಗೂ ಗೊತ್ತಿಲ್ಲ ಅವ್ರು ಎಲ್ಲಿ ಹೋಗ್ತಾ ಇದಾರೆ ಅಂತ, ಬಟ್ ಅವ್ರ ಹಿಂದೆನೆ ನಾವು ಫಾಲೋ ಮಾಡ್ತಾ ಇದೀವಿ. ಅಲ್ಲ, ನಮ್ಮ ರೂಟಲ್ಲಿ ಇರೋದ್ರಿಂದ ನಮ್ಗೆ ಸೇಫ್ಟಿ ಅನ್ಸುತ್ತೆ. ಒಂದು ಯಾವುದೋ ನಮ್ಮ ಡೈರೆಕ್ಷನಲ್ಲಿ ಹೋಗ್ತಾ ಇದೆಯಾ ಕಾರು, ಒಂದು ಸೇಫ್. ಎಲ್ಲ ಅಪೋಸಿಟ್ ಡೈರೆಕ್ಷನ್ ಅವ್ರವ್ರ ಊರಿಗೆ ತಲುಪಿಬಿಡ್ತಾರೆ. ಈ ನಮ್ಮ ರೂಟಲ್ಲಿ ಯಾವುದೋ ಒಂದು ಗಾಡಿ ಬರ್ತಾ ಇದೆ, ಗೊತ್ತಿಲ್ಲ ಅವ್ರು ಎಲ್ಲಿ ಹೋಗ್ತಾರೋ ಗೊತ್ತಿಲ್ಲ. ನಾವು ಹೋಗೋ ಡೈರೆಕ್ಷನ್ ಕೆಲವು ಡಿಸ್ಟೆನ್ಸ್ ಬರುತ್ತೆ. ಒಂಥರ ಗೇಮ್ ಮಾಡ್ದಂಗೆ. ನಿಮ್ಗೆ ಮುಂದೆ ಒಂದು ಕಾರ್ ಹೋಗ್ತಾ ಇದೆ, ಅದ್ರ ಹಿಂದೆ ಹೋಗ್ಬೇಕು. ಆ ಟೈಮಲ್ಲಿ ರೀಚ್ ಆಗಬೇಕು. 9 o'clock ಒಳಗೆ ನಾವು ರೀಚ್ ಆದರೆ ಚೆಕ್ ಪೋಸ್ಟ್ ಎಂಟ್ರಿ, ಇಲ್ಲಾಂದ್ರೆ ನಾವು ಅಲ್ಲೇ ಉಳ್ಕೋಬೇಕು ಯಾವ್ದಾದ್ರು ಊರಲ್ಲಿ. ಒಂಥರ ಗೇಮ್. ನೋಡಿ ಇಲ್ಲೊಂದು ಊರು ಸಿಕ್ತು. ಒಂದು ಹಂಪಲ್ಲಿ ನಾನು ಬ್ರೇಕ್ ಹಿಡಿತಾ ಇಲ್ಲ, ಹಂಗೆ ಹೋಗ್ತೀನಿ. ರೇಸ್ ಗುಡ್ಲೂರ್ ಜಾಸ್ತಿ ಇಲ್ಲ. कोई और भी गाड़ी आ रहा है बाइक. कितना तेज से जा रहा है. स्लो कर थोड़ा. धीरे रुको आराम से. बेटा रोंगी लगाते हैं. लोग चलते रहेंगे, वो लोग नहीं देखते. कितना भी अच्छा हो, एटलीस्ट एक फ्यू मीटर्स. 9 ಗಂಟೆಗೆ ರೀಚ್ ಆಗಿ ಚೆಕ್ ಪೋಸ್ಟ್ ಪಾಸ್ ಆಗಿ ಬಂಡೀಪುರ ಕಡೆ ಹೋಗ್ತಾ ಇದ್ದೀವಿ. ಚೆಕ್ ಪೋಸ್ಟ್ ಪಾಸ್ ಆದ್ವಿ. 9 ಗಂಟೆಗೆ ಚೆಕ್ ಪೋಸ್ಟ್ ಕ್ಲೋಸ್ ಆಗೋಗುತ್ತೆ. ಸೊ ಹಾಗಾಗಿ ನೀವು ಈ ಭಗವಾನ್ ನೀವು ಅದ್ರೊಳಗಡೆನೆ ಹೋಗ್ಬಿಡ್ಬೇಕು.
9 ಗಂಟೆ ಒಳಗೆ ಹೋದರೆ ನಿಮಗೆ ಬಿಡ್ತಾರೆ ಗೇಟಲ್ಲಿ ಚೆಕ್ ಪೋಸ್ಟ್ ಚೆಕಿಂಗ್ ಮಾಡಿ. ಇಲ್ಲಾಂದರೆ ಕ್ಲೋಸ್ ಮಾಡಿಬಿಟ್ರೆ ನೀವು ಅಲ್ಲೇ ಗುಡ್ಲೂರು ಅಲ್ಲಿ ನೀವು ರೂಮ್ ಮಾಡ್ಕೊಂಡು ಇರಬೇಕಾಗುತ್ತೆ. ಸೊ ನೋಡಿ ಇದು ನಾವು ಇನ್ನೂ ಪಾಸ್ ಆಗಬೇಕು. ಆ ಕಡೆಯಿಂದ ವೆಹಿಕಲ್ಸ್ ಬರ್ತಾ ಇದೆ, ಈ ಕಡೆಯಿಂದ ವೆಹಿಕಲ್ಸ್ ಹೋಗ್ತಾ ಇಲ್ಲ ಯಾವುದೂ. ನಮ್ಮ ರೂಟಲ್ಲಿ ಯಾವುದೂ ಇಲ್ಲ, ಎಲ್ಲ ಬರ್ತಾ ಇರೋದೆ. ಎಷ್ಟೊಂದು ಹೋಯ್ತು ಇವಾಗ. ಕೇರಳ ಎಲ್ಲ ಕೇರಳಕ್ಕೆ ಹೋಗ್ತಾ ಇರೋ ವೆಹಿಕಲ್ಸೇ ಇರೋದು. ಸೊ ಇಲ್ಲಿ ನಮಗೆ ಎಲ್ಲೂ ನಿಲ್ಲಿಸಬಾರ್ದು ವೆಹಿಕಲ್ಲು ಅಂತ ಹೇಳಿದ್ದಾರೆ. ಸೀದಾ ಒಂದು ಸ್ಟಾಪು ಇಲ್ಲ, ಜಸ್ಟ್ ಹೋಗ್ತಾನೆ ಇರಬೇಕು. ಚೆಕ್ ಪೋಸ್ಟ್ ಬೆಂಗಳೂರು ಎಲ್ಲಿ ಕರ್ನಾಟಕ ಚೆಕ್ ಪೋಸ್ಟ್ವರೆಗೂ ನಿಲ್ಸಂಗೆ ಇಲ್ಲ ನಾವು. ಓ ನಮ್ಮ ಗಾಡಿ ಯಾವುದೋ ನಮ್ಮ ಡೈರೆಕ್ಷನಲ್ಲಿ ಸಿಕ್ಕಿದೆ. ನಮ್ಮ ಡೈರೆಕ್ಷನಲ್ಲಿ ಹೋಗ್ತಾ ಇರೋ 2 ಗಾಡಿ ಸಿಕ್ಕಿದೆ ನೋಡಿ, ಆ ಕಡೆ ಹೋಗ್ತಾ ಇದೆ. ಏನು ಕೊಟ್ಟ ಟಿಕೆಟ್ ಆಗಿದ್ರ ಏನೋ ಕೊಟ್ಟಲ್ಲ ಪಾಸ್ ಏನೋ ಏನದು ಟಿಕೆಟ್ ನಾವು ಎಂಟ್ರಿ ಟಿಕೆಟ್ ನೋಡಿ 2 ಗಾಡಿ ಸಿಕ್ತು ನಮಗೆ ನಮ್ಮ ಡೈರೆಕ್ಷನಲ್ಲಿ. ಇವಾಗ ಒಂದು ಸ್ವಲ್ಪ ಧೈರ್ಯ. ನೋಡಿ ಇದೆಲ್ಲ ಫಾರೆಸ್ಟ್ ಏರಿಯಾ, ಈ ಕಡೆ ಆ ಕಡೆ ಎಲ್ಲ ಸ್ವಲ್ಪ ಓಪನ್ ಆನೆ ಸಿಕ್ಕಿದ್ರೆ ಸಿಗ್ಬೋದು ನಮಗೆ, ಬಟ್ ನಾವು ನಿಲ್ಸಂಗಿಲ್ಲ. ನೋಡಿ ನಮ್ಮ ಹೀರೋ ಗಾಡಿ ಓಡಿಸ್ತಾ ಇದ್ದಾನೆ. ನಮ್ಮ ಹೀರೋ ಅಡ್ವೆಂಚರಸ್ ಹೀರೋ. ಒಬ್ಬ ನೋಡಿ ಏನು ರೂಟ್ ಹೇಳಿ ಹೇಳಿ ನಮ್ಮ ನಾಗೇಂದ್ರ ಸುಸ್ತಾಗೋಯ್ದ. ರೂಟ್ ಹೇಳಿ ಹೇಳಿ ಇವ್ನು ಸುಸ್ತಾದ, ಇವ್ನು ಡ್ರೈವ್ ಮಾಡಿ ಮಾಡಿ ಇವ್ನು ಸುಸ್ತಾದ. ನಮ್ಗೆ ಟೆನ್ಷನು ನಾವು ಟೆನ್ಷನ್ ಮಾಡ್ಕೊಂಡು ಇವು ಬಂತ ಗಾಡಿ ಚೆಕ್ ಪೋಸ್ಟ್ ಬಂತ ಬಿಟ್ರಾ ಅಂತ ನಮಗೆ ಟೆನ್ಷನ್ ಆಯ್ತು. ಇನ್ನು ನಾವು ಕರ್ನಾಟಕ ಚೆಕ್ ಪೋಸ್ಟ್ ಸಿಗ್ಬೇಕು. ಫುಲ್ ಫಾರೆಸ್ಟ್, ಆ ಕಡೆ ಈ ಕಡೆ ಫಾರೆಸ್ಟ್. ಅಲ್ಲಿ ಬೇಗ ಬಿಟ್ಟಿರ್ತಾರಲ್ಲ, ಅಲ್ಲಿ ಬೇಗ ಬಿಟ್ಟಿರ್ತಾರೆ, ಬಟ್ ತುಂಬಾ ಗಾಡಿಗಳು ಬರ್ತಿದೆ. ರಿಸ್ಕ್ ಇಲ್ಲ ಅವಾಗ. ಶಬ್ದ ಇದ್ರೆ ಹಿಂಗಿದ್ರೆ ಯಾವ ವೆಹಿಕಲ್ ಇದು ಅನಿಮಲ್ ಬರಲ್ಲ. ಇಲ್ಲಿ ನಿಮಗೆ ಎಲಿಫೆಂಟ್, ಟೈಗರ್, ಜಿಂಕೆ ಈ ಥರದ್ದೆಲ್ಲ ಕಾಣುತ್ತಾ ಇತ್ತು ನಾವು ಏನಾದ್ರು ಸಂಜೆ ಬಂದಿದ್ರೆ. ಇವಾಗ ಮಧ್ಯದಲ್ಲಿ ಬಂದರೂ ಬಂದ್ಬಿಡ್ಬೋದು. ಬಟ್ ನಾವು ನಮ್ಮ ಲೆಕ್ಕಕ್ಕೆ ಯಾವ್ದು ಬರೋದು ಬೇಡ ಅಂತ ಅನ್ಕೊಂಡಿದ್ದೀವಿ. ಯಾವುದು ಬರೋದು ಬೇಡ, ಅವ್ರವ್ರ ಮನೇಲಿ ಅವ್ರವ್ರು ಇರಲಿ. ಕತ್ಲು ನಮ್ಮ ಡೈರೆಕ್ಷನ್ ಅಲ್ಲ, ಕತ್ಲು. ಅಮಾವಾಸ್ಯೆ ಇರೋದ್ರಿಂದ ಫುಲ್ ಕತ್ಲಿದೆ, ಏನು ಕಾಣ್ತಾ ಇಲ್ಲ. ಇಲ್ಲಿ ಯಾವ ಅನಿಮಲ್ ಇದೆ ಅಂತಲೂ ಕಾಣ್ತಾ ಇಲ್ಲ. ಇದ್ರೂ ಇದು ಏನೋ ಗೊತ್ತಿಲ್ಲ. ನೋಡಿ ಕಾರ್ ಹಿಂದ್ಗಡೆ ಹೋಗ್ತಾ ಇದ್ದೀವಿ, ಬಟ್ ಈ ಕಾರ್ ತುಂಬಾನೇ ಸ್ಲೋ ಹೋಗ್ತಾ ಇರೋದ್ರಿಂದ ಓಟಕ್ ಮಾಡೋಣ. ते निदान देखेंगे जाता ले घबरेला काशल पाहिजे रिस्क म्हणून चले जाए बेस्ट त्याच्या पाठमागे जाणंच बेस्ट होतं रे. पुढे काशल रिस्क कमी गिमे नमेकरे ಇಲ್ಲ ಇದೆ 30 ಕಿಲೋಮೀಟರ್ ಏನಾದ್ರು ಲಿಮಿಟ್ ಇದೆ ಅದಕ್ಕೆ. मैं तो पुढे देखूंगा लगा लगा देखता समय तो देखता है के भी जन म्हणून मिळून देखलो मिळणं वेळा सुरू करून बाजेस नाही म्हणून त्यांच्या घरात स्लो से जाओ. रोड पे कुछ कहीं पर सही से होती भी से पीस नहीं दिखता. पॉज करून टाकणे असतात त्यामुळे खाण्यावर दिसतात ना ₹70 इसका जल राइट हैंड तो फिर देखने तो टिकट अंते ಕತ್ತಲಲ್ಲಿ ಬಂಡೀಪುರ ಹೇಗಿದೆ ನೋಡಿ. ಫಾರೆಸ್ಟ್ ಏನು ಕಾಣ್ತಾ ಇಲ್ಲ, ಶಬ್ದ ಮಾಡ್ಕೊಂಡು ಹೋದ್ರೆ ಯಾವ್ದು ಪ್ರಾಣಿ ಬರಲ್ಲ. पीछे गाड़ी है लग रहा है आ रहा है क्या? ಹಾಂ ಬರ್ತದಲ್ಲ ನೈ ನೋಂಗೆಲ್ಲದೆ ಎತ್ತಾಲಿ ನಿಧಾನ ಎತ್ತಲಿತ್ತಿಲ್ಲ ಇವೆ
ಲೈನ್ ಇದೆ ನಾನು ಎತ್ತಲ್ಲ ಆಯ್ತಾನೆ फुल्लू कत्ल असं येतं आता पुढे बी गाड्या कोण तुम्ही प्राणी येते ಹಾಗೆ ಶಬ್ದ ಫುಲ್ ಕತ್ಲಿದೆ ಇಲ್ಲೆಲ್ಲ ಎಲಿಫೆಂಟ್ ಇರೋಂಥ ಜಾಗ ಜಿಂಕೆಗಳಿರೋಂಥ ಜಾಗ ಮಂಕಿ ಜರ್ರ ಕಾಡಿಂಗೆ ಇಲ್ಲೇನು ಟೈಗರು ಇರುತ್ತಂತೆ ಗೊತ್ತಿಲ್ಲ ನಮ್ಗೆ ಯಾವತ್ತೂ ಕಾಣಲಿಲ್ಲ ಒಂದೆರಡು ಸತಿ ಬಂದಿದ್ದೀವಿ ಈ ಕಡೆ ಜಿಂಕೆಗಳು ಆಮೇಲೆ ಆನೆಗಳು ಹಿಂಡಿಂಡ ಆನೆಗಳಿರುತ್ತೆ ಲಯನ್ ಇಲ್ಲ ಟೈಗರ್ ಇದೆಯಂತೆ ಚೀಟಾ 9:05 ಟೈಮ್ ಆಕ್ಚುಲಿ ಚೆಕ್ ಪೋಸ್ಟ್ ಫ್ರೀ ಅಲ್ವಾ ಬಟ್ ಅದು 28 ಕಿಲೋಮೀಟರ್ಸ್ ಇದೆ ಬಂಡೀಪುರ ಎಲ್ಲ ಬರ್ಕೋಬೇಕಾರೆ ಡೀಟೇಲ್ಸ್ ಬರ್ಕೋಬೇಕು 28 ಕಿಲೋಮೀಟರ್ಸ್ ಇದೆ ಬಂಡೀಪುರ ಫಾರೆಸ್ಟ್ ನಾವು ತಮಿಳ್ನಾಡು ಚೆಕ್ ಪೋಸ್ಟಿಂದ ಕರ್ನಾಟಕ ಚೆಕ್ ಪೋಸ್ಟ್ಗೆ 28 ಕಿಲೋಮೀಟರ್ಸ್ ಇಲ್ಲೊಂದು ಸ್ವಲ್ಪ ಲೈಟ್ಗಳಿದೆ ನೋಡಿ ಅಲ್ಲೆಲ್ಲ ಒಂದು ಸ್ವಲ್ಪ ಲೈಟ್ಸ್ ಇದೆ ಯಾವ್ದು ಮನೆಗಳಿದೆ ಸ್ವಲ್ಪ ಮನೆಗಳಿದೆ ಫಾರೆಸ್ಟ್ ಆಫೀಷಿಯಲ್ಸ್ ಮನೆ ಫಾರೆಸ್ಟ್ ಅವರ ಡಿಪಾರ್ಟ್ಮೆಂಟ್ ಅವ್ರ ಮನೆ ಮೋಸ್ಟ್ಲಿ ಬಿಡ್ವೇ ಇದೆ ಆಲ್ರೆಡಿ ಇಲ್ಲೊಂಚೂರು ಲೈಟ್ಗಳಿದು ಹಾಕಿದ್ದಾರೆ ಫುಲ್ಲು ಕತ್ತಲು ಕಾಡು ಕತ್ತಲು ಓ मिळूंगेलगकी ಏ ಅದು ಅರ್ಧ ವಾಟ बसच काय तर हम कितना डर गए रे ಅಳಪುಳ ನೋಡಿ ಬಸ್ಗಳು ಹೋಗ್ತಾ ಇದೆ ಈ ಕತ್ಲಲ್ಲಿ ಅಳಪುಜ ನಮ್ಮ ಅಳಪುಳ फक्त अॅनिमल्स कम्मा फिरतात ते फिरत नाही तर ते काय ते दांड फिरतात टू व्हीलर क्लोज ಅಂತ ಗಿಡ ಇದ್ದವನೇ ಕ್ಲೋಸ್ ಅಂತ ಗಿಡ फिरतात असं एक 4-5 hours फिरमे तितकंच ते 10 ವರ್ಷ सगळ्यात दिसतात नागेंद्र थोडं विचारत नाही म्हणजे पकड़ सकता है क्योंकि एक ही रोड है ऑन सही मम्मी का नहीं था ನೀವು ಇಟ್ಕೊಳ್ಳಿ ನಮಗೂ ಹಿಡೀರಿ ए नको वामच की पाहिजे दोन प्राणी आहेत का बघा बेस प्राणी उई चालू क्या क्या हुआ सिर्फ क्या ना हाँ रे वो खेल रहा है उसने भी अपना लाइट ऑफ किया हाँ क्या हाँ दिख रहे पुढे दिख रहे जैसे रहना चाहिए था ना मेरे को हार्ट अटैक दे रहा है मेरे हार्ट अटैक पता है ನಾನು ಅದೇ ಕೆಲಸ ಮಾಡಿದ್ರೆ ಇವಾಗ ಯಾಕೆ ಮಾಡಿದೆ ಫ್ಲಾಶ್ ಲೈಟ್ಸ್ ಆಫ್ ಕರು ನಾನು ಆನ್ करला एकदा ಮಾಡಬಾರ್ದು ಹಾಗೆ पार्टी डेंजर तलासा आहे तसा लेस ತಪ್ಪು ಮಾಡಿದ್ದೆ ನಾನು त्याला काय आहे काही बी दिसत नाही रे ते अंदर कर ಗೊತ್ತಲ್ಲ ನೆಕ್ಲೆಸ್ ಮತ್ತೆ आगे मिसन होला शेर म्हणून घेत होता ना बोले ते तो मैं हंसता है स्मार्ट मत बसले मैं नहीं मैं ते इंस्टाग्राम में उसको मस्त करता था इंस्टाग्राम में कैसे करते रहे ಅಬ್ಬಾ ಕಡೆಗೂ ಚೆಕ್ ಪೋಸ್ಟ್ ಪಾಸ್ ಆದ್ವಿ ಬಂಡೀಪುರ ಫಾರೆಸ್ಟಲ್ಲಿ ಇದ್ದೀವಿ ಇವಾಗ ಮುದ್ದುಮಲೆ ಫಾರೆಸ್ಟಲ್ಲಿ ಇದ್ದೀವಿ ಬಂಡೀಪುರ ತಲುಪಿಬಿಟ್ರೆ धन्य ಒಂದು ಸ್ಟೇಜ್ ದಾಟ್ದಂಗೆ ಹೊರಸಾಗ್ತಾ ಇದೆ ಎಲ್ಲಾದ್ರೂ ಹೋಟ್ಲು ಸಿಕ್ಕಿದ್ರೆ ಊಟ ಹೋಗ್ಬಿಡುತ್ತೆ ಬೇಟೆ ಮಾಡೋದ್ರೆ ಬನ್ನಿ ಖುಷಿಯಾಗಿ ಕಾಡಲ್ಲಿ ಹೋಗ್ತಾ ಇದೀವಿ ಬೇಟೆ ಮಾಡ್ಕೊಂಡು ಹೋಗೋಣ ಸಂತೃಪ್ತಿಯಾಗಿ ಊಟ ಹೋಗ್ಬಿಡುತ್ತೆ ಮೈಸೂರಲ್ಲಿ ಬಾಯ್ ಗುಡ್ ನೈಟ್ ಒಬ್ಬ ಯಾವನೋ ಇದ್ದ ನಿಂತ್ಕೊಂಡಿದ್ದ ರೋಡ್ ಮಧ್ಯೆ ನಿಲ್ಸಿದ್ದ ಏನೋ ಕವರ್ ತಗೊಂಡದ ಅವನು ದೊಡ್ಡ ದಪ್ಪಗಿರೋದು हुई का काम करता है ಸಿಸ್ಟಮ್ मी देखा नाही आहे कितकं गोष्ट तम्मा का ते बघता ಕರ್ನಾಟಕ ಬಾರ್ಡರ್ ते का की सांगतली मला ते टेन्शन होताले ಸಲ ಹೋಗ್ತಾರೆ बहुत abnormal shit है
चला जेवण असेल रे अनिमल्सला. महाराष्ट्र गाडी. चेकपोस्ट आहेस का? मध्ये चोंगे खालतो पुरा. ही चेकपोस्ट आहे. मधुमलाई चेकपोस्ट. व्हिडिओ घेतला. का करू रे का ಏನಿದೆ ಅದು सांग में टोका मेल वर ಚೆಕ್ ಪೋಸ್ಟ್ ಕರ್ನಾಟಕ ಚೆಕ್ ಪೋಸ್ಟ್. ಎಂಟ್ರಿ ಹೋಗಲ್ಲ नहीं ಅದು ಅಂಕ ಫಾರೆಸ್ಟ್ ಸರಾನೆ ಅದು कोई अर्धा फॉरेस्ट है जो कर्नाटक का इस फॉरेस्ट ಇದು ಕೆಳಗಡೆ ಬರೋದು क्या ये अपना प्रकृति वाले इलाके चले ये रूट भी जाता है उसी को जाते वो नहीं यहाँ से लोग आते हैं एक्चुअली ಹುಲಿ ಸಂರಕ್ಷಿತ ಪ್ರದೇಶಗಳ ಯಾಕಲಿ ಟೈಗರ್ ರಿಸರ್ವ್ ಟೈಗರ್ ಇರುವಂತ ಜಾಗ. तो भी जाता है से हम कहते हैं पटवा ग्राम है कोई कहता है कोई पता नहीं था ये बॉस आने ಕಾಣಿಸುತ್ತೆ ನಾ ಅಂತ ಹೇಳಿದ್ರು ಅವರು ಆನೆ ಕಾಣಿಸುತ್ತೆ ಅಂತ ಹೇಳಿದ್ರು. ಇಲ್ಲ ಓಟಕ್ಕೆ ಮಾಡ್ತಾನೆ ಅದು ಮಾಡಲಿ ಬಂದಿದೆ ಅವ್ನು ಹೇಳಿದ್ರಿಂದ ನಾವು ತುಂಬಾ ಸಂಗತಿ. बाकी 100 मागे जास्त लागागे ऊपर ಕೆಲಸ ಅದು ಗುಡ್ಲಿಪುರ ಕಟ್ಟಿದ್ರೆ ಹಾಳು ಆಗ್ತದ 3000 ಸೆಕೆಂಡ್ ಗುಡ್ಲೂರು ಇದ್ದಿದ್ರೆ ನಾವು 1,500-2,000 ಸಿಕ್ಕಿರೋದು ಸುಮ್ಮನೆ ಅದೊಂದು ಎಕ್ಸ್ಟ್ರಾ ಕಾಸ್ಟ್. ನಾವು ಸಿಗೋದು ಹೌದಾ ಜಾಸ್ತಿ ಹೇಳ್ತೀವಿ ಜಾಸ್ತಿ ಹೌದಾ ಇಲ್ಲ ಸ್ಟಾರ್ಟಿಂಗಲ್ಲಿ ಇರುತ್ತೆ ಯಾವಾಗಲೂ ಚೆಕಿಂಗ್ ಕರ್ಲಿಕ್ಕೆ ಮದ್ದಲ್ಲೊಂದು ಇದೆ ಎಂಡಲ್ಲಿ ಕಟ್ಟೆ खंडे सांगितलं हां होगा खंडे ते कशाचं? इतना बड़ा कसं काय नाही असतं ते मी देखा नाही. रोपण जैसा ना खंडित आहे खात आला ना जिंदा येतಲ್ಲ ಅದು ಅವ್ನು ಜೋಕ್ ಮಾಡಿಲ್ಲ ಅವನು ನಿಜ ಹೇಳಿದ ನಾನು 100 ರೂಪಾಯಿ ಕೊಟ್ಟಿದ್ದಕ್ಕೆ ಸಾಕಾಯ್ತು. तुम्ही देखा नहीं किए. सोडता है वीडियो नहीं मोबाइल देखता तो समझ मैं मोबाइल भी देखा नहीं है, कहीं भी देखा नहीं. मैं ऑन ऑन भी करा नाही होत मी. मी इकडे देखता आले तुम्ही ऑन काकी एक व्हेकल आला लाईट पडला लेट आमच्या गाडीचं वो लेट बॉस को देखने क्या लगता है रे वो पाप उगवत होते आने ಕಾಂಗೇನ್ ಕಾಕಿ ನೀನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಣ್ಣ ನಿಂತ್ಕೊಂಡಲ್ಲ ಅವನೇನು ಹೇಳಿಲ್ಲ ನಮಗೆಲ್ಲ ಅವರು ಅದು ಆನೆಗೆ ನೋಡೋಕೆ ನಾನು ಕೈ ಹೊಡೆದ್ದೆ ಅಂತ. ಫ್ರೆಂಡ್ಸ್ ಒಂದು ಎಲಿಫೆಂಟ್ ನೋಡಿದ್ವಿ ಕತ್ಲಲ್ಲಿ. ನಾನು ನೋಡದೇ ಇದ್ರೇನು ವಿಡಿಯೋದಲ್ಲಿ ಬಂದಿದೆ ನೋಡ್ಕೊಳ್ಳಿ. ಎಲಿಫೆಂಟ್ ನೋಡಿದ್ವಿ ಸೈಲೆಂಟ್ ಪಟ್ಮಾಗೆ ತುಂಬಿ ಅಲಾಸ್ತಿ ಟೊಕ್ಕ ಅಂತ ರೆಕಾರ್ಡಿಂಗ್ ಪುಡೆ ತುಂಬಿ ಸೈಲೆಂಟಾಗಿ ಅದು ಏನೋ ತಿಂತಾ ಇತ್ತು ಕತ್ಲಲ್ಲಿ. ಅಂದ್ರೆ ನಮ್ಗೆ ಅಲ್ಲೇ ಹೇಳಿದ್ರು ಒಂದು ಆನೆ ದೊಡ್ಡದಾಗಿ ಒಂದು ಆನೆ ಸಿಗುತ್ತೆ ನಿಮಗೆ ಹುಷಾರಾಗಿ ಹೋಗಿ ಅಂತ ಮೊದಲೇ ಹೇಳ್ಬಿಟ್ಟಿದ್ರು. ನಾವು ನೋಡ್ಕೊಂಡು ಬರ್ತಿದ್ದೀವಿ, ನೋಡಿದ್ರೆ ದೊಡ್ಡ ಆನೆ ನಿಂತಿತ್ತು. ಹೋಗಿ ಚೆಕ್ ಪೋಸ್ಟ್ ಹಾಕು ಚೆಕ್ ಪೋಸ್ಟ್ ಎಷ್ಟು ದೂರ ಆಗುತ್ತೆ ನಾವು. ಸೊ ಫ್ರೆಂಡ್ಸ್ ಹೀಗಿತ್ತು ಕತ್ಲಲ್ಲಿ ಬಂಡೀಪುರದ ದಾರಿ. ಇನ್ನೂ ಇದೆ ತುಂಬ ಇದೆ. ನಾವು ಸ್ಲೋ ಹೋಗ್ತಾ ಇದೀವಿ ಮತ್ತೆ ಅವನೊಬ್ಬನೇ ಫಾಸ್ಟ್ ಹೊಟ್ಟೋಗ್ಬಿಟ್ಟು ಹೋಗ್ತಾ ಇದ್ದಾನಲ್ಲ ಬಂದ ಅದು ಬರ್ತಾ ಇದೆ ಯಾವ್ದಾರು ಗಾಡಿ ಯಾವ್ದು ಹೋಗ್ತಿಲ್ಲ ಲೈಟ್ ಎಲ್ಲ ಲೈಟ್ಸ್ ಅದು ಜಾರ ಇಲ್ಲ ರೆಡ್ देखते राइट साइड में कोई क्या वो लाइट्स नीचे रोड के ऊपर होता है ना लाइट्स वो लाइट मीडियम लाइट वाचोड दिसते टोका लाईट घातला असतं तो नाही ತುಂಬ ते आने के मध्ये असं होता लई जवळ जाऊन उभा राहिला असता मम्मी
म्हणजे दूध नवरा जेवण मी प्लॅन करी घेतलं तर मी जेवण कहीं भी ऑन सद्या कर्नाटक ऑफिसर वाला भी ಒಬ್ರಾಯಿಲ್ಲ ಈ ಕಾರ್ ಅಮ್ಮಿ ಗುಣೋಂಗಿಲ್ಲ ಇಲ್ಲ ಡೇ ಅವ್ರು ಯಾಕೆ ನಿಲ್ಸಿದ್ರು ಮತ್ತೆ ಅಲ್ಲಿ ठोकस ना मैं देख ला हम टेस्ट ओबरा वाला नसता नाही रे प्रॉब्लेम का टोका आमच्या बीम खाल्या आहे मग असे असं तो टोका बीम त्याला डोळ्यावर पडमेना ये लेवल बीम होतं दिसला असतं पुढे आमच्या हिस्सो हाल होते असेल पण दिसाने असं डे डाऊन आहे मग वर आहे देखो असं दिसला असतं मग हॉस्पिटल सर कौन आ रहा है सामने से अभी ನಿಲ್ಲಿಸಬಾರ್ದು सांगू शकता ಕೈ ಬಿ ಸಂಗನ ಗುರುವಾರ ಲೇಟ್ ಆಗುತ್ತೆ ನಾವು ನಾಳೆ ಬೆಳಿಗ್ಗೆ ಊಟಕ್ಕೆ ಹೋಗ್ಬೇಕು ಮತ್ತೆ सांग ಕೈ ಬಿ ಐಕತ್ ನೈತ ನೋಡ್ರಿ ಹಿಂಗೆಲ್ಲ ಸರ್ ಕರೆಕ್ಟಾಗಿ ಬಂದಿದ್ದೀವಿ ಏನೋ ತೊಂದರೆ ಆಗಿದ್ದಿದ್ರೆ ಮುಟ್ಟತ್ತೆ ನಾನೇ ಗೊತ್ತು ಮಾಡೋದು ಈಗ ಸಂಗಣ ಕೈ ಬಿ ಸಂಗನಕ್ಕೋ ಇಲ್ಲ ಸರ್ ಕರೆಕ್ಟಾಗಿ ಸ್ಲೋ ಆಗಿ ಬಂದಿದ್ದೀವಿ ನಾವು ಯಾವ ಹೋಗಿಲ್ಲಕ डन बॉयज ಪೋಸ್ಟ್ ಚೆಕ್ ಪೋಸ್ಟ್ ಕ್ರಾಸ್ ಮಾಡ್ಕೊಂಡು ಒಳಗ್ ಬಂದಿದೀವಿ ಇವಾಗ ಕರ್ನಾಟಕ पास करला ಬಂಡೀಪುರ ಚೆಕ್ ಪೋಸ್ಟ್ ಕ್ರಾಸ್ ಮಾಡ್ಕೊಂಡು ಒಳಗ್ ಬಂದಿದೀವಿ ಸಿಟಿ ಗಂಟೆ ಇನ್ ನಮ್ ಬೆಂಗಳೂರಿಗೆ ಹೋಗೋದೆ ಹೈವೇ ಅಲ್ಲಿ ಏನೋ ಸಿಗುತ್ತೆ ಈಗ ते काढेंगे बाद वीडियो में काढेंगे नको नको ಅಬ್ಬಾ ಪ್ರಿಯೋಲಂಕ ರೂಮ್ಸ್ ಅಬ್ಬಾ ಧನ್ಯವಾದ ರಾತ್ರಿ 1 ಗಂಟೆ 1:10 ನೋಡಿ ಹೆಂಗಿದೆ ಏ ಭಗವಾನ್ ತಿರುಗಿದಲ್ಲಿ ಬಾಯ್ ತಂಡು ತಿರುಗಿ चमक चलो